ಸೊ ನಾವು ಮೊನ್ನೆ ದಿವಸ ಬೋರ್ಡ್ ಮೀಟಿಂಗ್ ಮಾಡಿದ್ದೀವಿ. ಬೋರ್ಡ್ ಮೀಟಿಂಗಲ್ಲಿ ನಾವು ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಕಳೆದ ಸುಮಾರು 2019ರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಈಗ 93 ರೂಪಾಯಿ ಡೀಸೆಲ್ ಬೆಲೆ ಆಗಿದೆ. ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ. ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಬೇಕಾಗಿದೆ ಅವರಿಗೆ. ಮತ್ತು ಅವರಿಗೆ ಒಂದು ಎವ್ರಿ 4 years ಒನ್ಸ್ ಅವ್ರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು. ಲಾಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕಮಿಟಿ ನೇಮಕ ಮಾಡಿತ್ತು. ಲಾಸ್ಟಲ್ಲಿ 2020ರಲ್ಲೇ ಮಾಡಬೇಕಾಗಿದ್ದಂಥ ಅವರ ವೇತನ ಪರಿಷ್ಕರಣೆಯನ್ನು ಹೆಚ್ಚಳವನ್ನು ಇನ್ನೂ ಮಾಡಿಲ್ಲ. ಅದರಿಂದ 2024ಕ್ಕೆ ನಾವು ಅದನ್ನು ಮಾಡಬೇಕಾಗುತ್ತೆ. ಮತ್ತು ಆಯಿಲ್ ಇರ್ಬೋದು, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಅದರಿಂದ ನಮಗೆ ಬಸ್ಸು ಓಡಿಸ್ಲಿಕ್ಕೆ ಇದು ಎಸೆನ್ಷಿಯಲ್ ಸರ್ವೀಸು. ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ದಿವಸ ಬರಲಿಲ್ಲ ಅಂದರೆ ಒಂದು ಬಸ್ ಹೋಗಲ್ಲ. ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡಲ್ಲ. ಅದರಿಂದ ಕಾಲ ಘಟ್ಟಕ್ಕೆ ಸರಿಯಾಗಿ ಅದರ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ. ನಮಗೆ ಕ್ವಾರ್ಟರ್ ಇಯರ್ಗೆ 3 ತಿಂಗಳಿಗೆ ಈಗ 295 ಕೋಟಿ ರೂಪಾಯಿ ಲಾಸ್ ಇದೆ. KSRTC ಶಕ್ತಿ ಯೋಜನೆ ಬಂದರೂ ಕೂಡ 295 ಕೋಟಿ ರೂಪಾಯಿ ನಮಗೆ ಈ ಲಾಸ್ಟ್ 3 months ಆಡಿಟ್ ಇದರಲ್ಲಿ ಲಾಸ್ ಇದೆ. ಅದರಿಂದ ನಾವು ಎಲ್ಲ ಸವಲತ್ತುಗಳನ್ನ ಕೊಡಬೇಕಲ್ಲ. ಅದಕ್ಕೆ ಈಗ ಇರ್ತಕ್ಕಂಥ ನಮ್ಮ 8,000 ಚಿಲ್ಲರೆ ಬಸ್ ಇದ್ದಾವೆ. 8,000 ಚಿಲ್ಲರೆ ಬಸ್ಸಲ್ಲೂ ಕೂಡ ಅವೆಲ್ಲವೂ ಕೂಡ 9 ಲಕ್ಷ, 10 ಲಕ್ಷ, 12 ಲಕ್ಷ ಕಿಲೋಮೀಟ್ರ್ ಓಡಿರ್ತಕ್ಕಂಥವು. ನಮ್ಮ 440, 450 ಓಲ್ವಾ ಬಸ್ಸಿವೆ. ಆ ಓಲ್ವಾ ಬಸ್ಸು ಕೂಡ ಸುಮಾರು 20-22 ಲಕ್ಷದವರೆಗೂ ಓಡಿರ್ತಕ್ಕಂಥದ್ದು. ನಾವು ಅದಕ್ಕೆ ನಿನ್ನೆ ಮೀಟಿಂಗಲ್ಲಿ ಸುಮಾರು 40 ಹೊಸ ಓಲ್ವಾ ಬಸ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಇವೆಲ್ಲವೂ ಇರೋದ್ರಿಂದ KSRTC ವ್ಯವಸ್ಥಿತವಾಗಿ ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸ್ಬೇಕು ಅಂತಂದರೆ ನಾವು ಬಸ್ಗಳ್ನು ಕೂಡ ಕ್ಲೀನಾಗಿರ್ಬೇಕಾಗುತ್ತೆ. ಈಗ ನಾವು 400 ಚಿಲ್ಲರೆ 500 ಬಸ್ಸು, 600 ಬಸ್ಸು ಹೊಸ ಬಸ್ ತಾಂಡಿದ್ದೀವಿ. ಅದ್ರ ಜೊತೆಗೆ ಈಗೂ ಕೂಡ ಹೊಸ ಬಸ್ನ ನಾವು ತಗೊಬೇಕಾಯ್ತು. ಇನ್ನೂ ಇರ್ತಕ್ಕಂಥವು ಹಳೆ ಬಸ್ನಲ್ಲೇ ಓಡ್ತಾ ಇರೋದ್ರಿಂದ ಹೊಸ ಬಸ್ ಪರ್ಚೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಆ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬೋರ್ಡ್ ತೀರ್ಮಾನ ಮಾಡಿದ್ದೀವಿ. ಅಲ್ಲ, ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೋದು ಸರ್? ಅದನ್ನು ನಾವು 15 to 20% ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಕೊಡ್ತೀವಿ. ನೋಡಬೇಕು ಮುಖ್ಯಮಂತ್ರಿಗಳು ಎಷ್ಟು ಮಾಡ್ತಾರೆ. ಮಾಡಲಿಲ್ಲ ಅಂತಂದರೆ ಸಂಸ್ಥೆ ಉಳಿಯಲ್ಲ, ಇಲ್ಲ ಸರ್ಕಾರ ಕೊಡಬೇಕಾಗುತ್ತೆ. ಸರ್ಕಾರ ಯಾವಾಗಲೂ ಸರ್ಕಾರದ ಹತ್ರನೇ ಹೋಗಿ ಇದು ಒಂದು ಸ್ವಾಯತ್ತ ಸಂಸ್ಥೆ ಆಗ್ಬಿಟ್ಟು ಪ್ರತಿಯೊಂದಕ್ಕೂ ನಾವು ಸರ್ಕಾರನೇ ಅವಲಂಬಿಸ್ತಕ್ಕಂಥದ್ದು ಆಗಲ್ಲ. ಶಕ್ತಿ ಯೋಜನೆ ಬಂದಾದ ನಂತರ ಒಂದ್ಸಲ ಹೆಚ್ಚಿಗೆ ಆಗಿತ್ತು ಇಲ್ಲ, ಶಕ್ತಿ ಯೋಜನೆದು ಸರ್ಕಾರಕ್ಕೆ ಒಂದು ಸ್ವಲ್ಪ ಪೆಂಡಿಂಗ್ ಕೊಡಬೇಕಾಗಿರ್ತಕ್ಕಂಥ ಯೋಜನೆ ಬಂದ ನಂತರ ಟಿಕೆಟ್ ದರ ಹೆಚ್ಚಳ ಆಗಿತ್ತು ಅಂತ ಇಲ್ಲ. ಟಿಕೆಟ್ ದರ 2019ರಲ್ಲಿ 19-20ರಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದನ್ನ ಮಾಡಿಲ್ಲ. ಅಲ್ಲ, ಯಾಕೆ ಗಂಡಸರ ಮೇಲೆ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟೊಂದು ಆಕ್ರೋಶ? ಗಂಡಸರಿಗೆ ಹೆಂಗಸರಿಗೆ ಫ್ರೀ ಇದೆಯಲ್ಲ, ಹೆಂಗಸರಿಗೆ ಫ್ರೀ ಇದ್ರೂ ಸರ್ಕಾರ ಅದನ್ನು ತುಂಬಿಕೊಡ್ಬೇಕಾಗತ್ತೆ. ಹೆಂಗಸರು ಗಂಡಸರು ಅಂತ ಬರಲ್ಲ, ಸರ್ಕಾರ ತುಂಬಿಕೊಡ್ಬೇಕಾಗತ್ತೆ. ನಾವು ಸರ್ಕಾರಕ್ಕೆ ನಮ್ಮ ಸಂಸ್ಥೆ ನಾವು ಫ್ರೀಯಾಗಿ ಯಾವುದನ್ನು ಓಡಿಸ್ತಾ ಇಲ್ಲ, ನಮಗೆ ಸರ್ಕಾರ ಕೊಡ್ತಾ ಇದ್ದೀವಿ. ಈಗ ಮಕ್ಕಳಿಗೆ ಪಾಸ್ ಕೊಡ್ತಾ ಇದ್ದೀವಿ, ಅದನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಅಂಗವಿಕಲರಿಗೆ ಕೊಡ್ತಾ ಇದ್ದೀವಿ, ಸೈನಿಕರಿಗೆ ಕೊಡ್ತಾ ಇದ್ದೀವಿ, ಆಮೇಲೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಫ್ರೀ ಕೊಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸರ್ಕಾರ. ಹೆಣ್ಮಕ್ಳಿಗೆ ಫ್ರೀ ಇರೋದ್ರಿಂದ ಕೊನೆ ಗಂಡು ಮಕ್ಕಳಿಗೆ ಜೇಬಿಂದ ಹೋಗುತ್ತಲ್ವ ಅಂತ ಅಲ್ಲ, ಹೊರೆ ಆಗದಲ್ಲೇ ಹೆಂಗೆ ನಡೆಸ್ಲಿಕ್ಕಾಗುತ್ತೆ? ಈಗ ದಿನನಿತ್ಯ ನೀವೇ ಯೋಚನೆ ಮಾಡಿ. ಈಗ ಇದು ನೀವು ಕ್ರೂಡ್ ಆಯಿಲ್ ಜಾಸ್ತಿ ಆಯಿತು ಅಂತಿದ್ದಂಗೆ 10 ರೂಪಾಯಿ ಜಾಸ್ತಿ ಆದರೆ 10 ಪೈಸೆ ಜಾಸ್ತಿ ಮಾಡ್ತೀರಾ. ಕ್ರೂಡ್ ಆಯಿಲ್ 20 ರೂಪಾಯಿ ಜಾಸ್ತಿ ಆದರೆ 20 ಪೈಸೆ ಜಾಸ್ತಿ ಮಾಡ್ತೀರಾ. ದಿನ ನೀವು ನೋಡಿದ್ದೀರಾ, ಪ್ರತಿದಿನದೂ ಇವತ್ತು 20 ರೂಪಾಯಿ, 27 ಪೈಸೆ, 10 ಪೈಸೆ, 15 ಪೈಸೆ ಜಾಸ್ತಿ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ದೇಶದ ವ್ಯವಸ್ಥೆ ಒಳಗೆ ಅಲ್ಲೇ ಒಂದು ನ್ಯಾಯ, ಇಲ್ಲೇ ಒಂದು ನ್ಯಾಯ ಆಗುತ್ತಾ? ಇದು ಸ್ವಾಯತ್ತ ಸಂಸ್ಥೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.